ಹಲೋ ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯನ್ನು ನೋಡ್ಕೊಂಬೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ವೀಕ್ಷಕರೇ, ಆರಂಭದಲ್ಲಿ ಇವತ್ತು ಸೂರ್ಯ ತನ್ನ ಹೆಂಡತಿಗೋಸ್ಕರ ಅಂಗಡಿಯನ್ನು ಹಾಕಿರ್ತಾನೆ. ಅಂಗಡಿ ಹಾಕಿ ಅವಳನ್ನ ಖುಷಿ ಪಡಿಸ್ಬೇಕು, ಅವಳು ಇಂಡಿಪೆಂಡೆಂಟಾಗಿ ದುಡಿಬೇಕು ಅನ್ನೋದು ಇಲ್ಲಿ ಆಸೆ ಆಗಿರುತ್ತೆ ನಮ್ಮ ಒಂದು ಸೂರ್ಯನಿಗೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಏನಪ್ಪ ಸೂರ್ಯ, ಯಾರಿಗೂ ಕೂಡ ನೀನು ಸರ್ಪ್ರೈಸ್ ಕೊಡೋದು ಇಷ್ಟ ಇಲ್ಲ, ಬೇಗ ಓಪನ್ ಮಾಡಿ ತೋರಿಸು ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾ ಇದ್ದಾರೆ. ಆಗ ಸೂರ್ಯ ಅಂಗಡಿ ಓಪನ್ ಮಾಡಿದ ತಕ್ಷಣ ಮೀನಾಗೆ ಆಗಿರಲಿ, ಮೀನಾ ಅವ್ರ ತಾಯಿಗೆ ಆಗಿರಲಿ, ರಂಗನಾಥ್ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಆದರೆ ಶಾಂತಮ್ಮ ಅನ್ನೋರಿಗೆ ತುಂಬ ಹಿಂಸೆ ಆಗ್ತಾ ಇರುತ್ತೆ, ಒಳಗೆ ಹೊಟ್ಟೆ ಕಿಚ್ಚಾಗ್ತಾ ಇರುತ್ತೆ. ಆಗ ಸೂರ್ಯ ಕರಿತಾ ಇದ್ದಾನೆ, ಏನೇ ಇಲ್ಲೇ ನಿಂತ್ಕೊಂಡಿದೆಯಲ್ಲ, ನಿನ್ನ ಮೇಲೆ ಓನರು, ನೀನು ಯಾವಾಗಲೂ ಕೂಡ ಅಂಗಡಿ ಮುಂದೆ ನಿಂತ್ಕೊಬೇಕು, ಅಂಗಡಿ ನಿಂದು ಇನ್ಮೇಲೆ ಅಂತೇಳಿ ಕರ್ಕೊಂಡೋಗಿ ನಿಲ್ಲಿಸ್ತಾ ಇದ್ದಾನೆ. ನಿಲ್ಲಿಸಿದ ತಕ್ಷಣ ರಂಗನಾಥ್ ಕೂಡ ಹೋಗಿ, ನೋಡಮ್ಮ, ನಂದೇ ಇವತ್ತು ಫಸ್ಟು ಬೋಣಿ, ನಾನು ನಿನಗೆ ದುಡ್ಡು ಕೊಡ್ತಾಯಿದ್ದೀನಿ, ನಿನ್ನ ಅಂಗಡಿ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ನೀನು ದೊಡ್ಡ ಅಂಗಡಿಗಳು ಓನರ್ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇದ್ದೀನಮ್ಮ ಅಂತ ಹೇಳಿ ದುಡ್ಡನ್ನ ಕೊಟ್ಟು ಮೊದಲು ಬೋಣಿನ ಮಾಡ್ತಾ ಇದ್ದಾರೆ. ತಗೊಳ್ಳೆ ಶಾಂತಿ, ಈ ಹೂನ ಮನೆಗೆ ನಿನ್ನ ಸೊಸೆಂದ್ರಿಗೆ ಎಲ್ರಿಗೂ ಕೂಡ ಕೊಟ್ಬಿಡು, ಒಳ್ಳೇದಾಗಲಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಮೀನಾ ಕೇಳ್ತಾ ಇದ್ದಾಳೆ, ಅಕ್ಕ ನಿಮಗೆಲ್ಲ ಯಾರು ಹೇಳಿದ್ರು, ಯಾರು ಇಷ್ಟು ಬೇಗ ಬರೋದಕ್ಕೆ ಹೇಳಿದ್ರು ಅಂತೇಳಿ ಕೇಳ್ತಾ ಇರ್ತಾರೆ. ನೋಡಮ್ಮ ಸೂರ್ಯ ನಮಗೆ ಬೆಳಗಿನ ಜಾವ 3 ಗಂಟೆಗೆ ಫೋನ್ ಮಾಡಿ ಇಲ್ಲೆಲ್ಲ ಬೇಗ ಬಂದುಬಿಡಿ ಅಂತ ಹೇಳಿದ್ದ. ನಮಗೆ ಈ ಸರ್ಪ್ರೈಸ್ ಏನು ಅಂತೇಳಿ ಮುಂಚೆನೇ ಗೊತ್ತಿತ್ತಮ್ಮ, ಈ ಥರ ಗಂಡ ಸಿಗೋದು ತುಂಬ ಅಪರೂಪನಮ್ಮ, ನಿನಗೆ ಆ ಯೋಗ ಸಿಕ್ಕಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲಿರೋ ಅಂಥವ್ರು, ಊರಿನವರೆಲ್ಲ. ಮೀನನ್ನೊಂದು ಸಾಧನೆನ ನೋಡಿ ಅವ್ರ ತಾಯಿ ಕೂಡ ಹೇಳ್ತಾ ಇದ್ದಾರೆ ರಂಗನಾಥ್ ಅವ್ರಿಗೆ, ಅಣ್ಣ ಇವಳು ತುಂಬ ಓದ್ತಾ ಇದ್ನ ನೋಡಿ ನಾನು ದೊಡ್ಡ ಕೆಲಸಕ್ಕೆ ಸೇರ್ತಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಮದುವೆ ಆಗಿದ್ಮೇಲೆ ಇದೆಲ್ಲ ಸುಳ್ಳಾಗಿ ಮನೆ ಕೆಲಸ ಮಾಡಿಕೊಂಡು ಇರ್ತಾಳೆ ಅಂತ ಅಂದ್ಕೊಂಡೆ. ಆದರೆ ನಮ್ಮ ಸೂರ್ಯ ಇದನ್ನೆಲ್ಲ ಪ್ರೂವ್ ಮಾಡಿ ನನ್ನ ಮಗಳಿಗೆ ಒಂದು ಕೆಲಸನ ಕೊಟ್ಟಿದ್ದಾನೆ ಅಂತೇಳಿ ಹೇಳ್ತಿದ್ದಾರೆ. ಹೌದಮ್ಮ, ಮೀನಾ ಏನಾದರೂ ಓದಿದ್ರೆ ಅವಳು ಯಾರೋ ಕೈ ಕೆಳಗೆ ಕೆಲಸ ಮಾಡಬೇಕಾಗಿತ್ತು, ಆದರೆ ಈಗಲ್ವಲ್ಲ, ಅವಳು ಸ್ವಂತ ಅಂಗಡಿ ಓನರ್ ಆಗಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಮೀನಾ ಮತ್ತು ಎಲ್ಲರೂ ಕೂಡ ಸೂರ್ಯ ತಿಂಡಿ ತೊಗೊಂಬಂದಿರ್ತಾನೆ, ಎಲ್ಲರೂ ಕೂಡ ತಿಂತಾ ಇದ್ದಾರೆ. ನೋಡೆ ಮೀನಾ, ಡೈಲಿ ನನಗೆ ಪೂರಿ ಸಾಗು ತಂದುಕೊಡ್ತಾ ಇದ್ದೆ, ಆದರೆ ಇವತ್ತು ನಾನು ನಿನಗೆ ತಿಂಡಿ ತಂದುಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇದನ್ನೆಲ್ಲ ಯಾವಾಗ ಮಾಡಿದ್ರಿ, ನನಗೆ ಗೊತ್ತೇ ಇಲ್ವಲ್ಲ, ಯಾವಾಗ ಮಾಡಿದ್ರಿ ಅಂತೇಳಿ ಕೇಳ್ತಾ ಇದ್ದಾರೆ. ಹೌದು ಕಣೆ, ಹಾಗೇನೆ ನಾವು ನೋಡಿ ಎಲ್ಲ ಟೈಮ್ ಟು ಟೈಮ್ ಮಾಡ್ತೀವಿ ಅಂತ ಹೇಳಿ ಸೂರ್ಯ ಹೇಳ್ತಾ ಇದ್ದಾನೆ. ಇನ್ನು ಎಲ್ಲರೂ ಕೂಡ ಒಳಗಡೆ ಹೋಗಿರ್ತಾರೆ. ಆಗ ರಂಗನಾಥ್ ಅವರು ಮತ್ತು ಶಾಂತಿ ಇದ್ದಾರೆ. ರಂಗನಾಥ್ ಒಳಗೋಗಿನ ಮುಂಚೆ ಜೈಕಾರ ಆಗ್ತಾ ಇದ್ದಾನೆ ಸೂರ್ಯ, ಸಕ್ಕರೆ ಬೈ ಶಾಂತಮ್ಮನವ್ರಿಗೆ ಜೈ, ಮಹಿಳಾ ಧೀರಾಮಣಿ ಅಂತ ಹೇಳಿ ಜೈಕಾರ ಹಾಕಿಸ್ತಾ ಇರ್ತಾನೆ. ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಇನ್ನು ರಂಗನಾಥ್ ಅವ್ರು ಒಳಗೋದ್ಮೇಲೆ ಅಲ್ಲಿ ಶಾಂತಿ ಹೇಳ್ತಿದ್ದಾರೆ, ಈ ಸೂರ್ಯನ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಟ ಕಣ್ರಿ, ಮನೆ ಮುಂದೆ ಅಂಗಡಿ ಇಟ್ಕೊಂಡ್ರೆ ಎಷ್ಟು ಅವಲಕ್ಷಣ ಹೇಳಿ ಅಂತೇಳಿ ಹೇಳ್ತಿರ್ತಾರೆ. ಶಾಂತಿ, ನೀನು ಇದಕ್ಕೆ ಪ್ರೌಡ್ ಆಗಿರ್ಬೇಕಣೆ, ನೀನು ಪ್ರೌಡ್ ಫೀಲಿಂಗ್ ಇರಬೇಕು. ನೀನು ಮನೆ ಹೆಸ್ರೇನು ಶಾಂತಿ ನಿವಾಸ, ಬ್ಯೂಟಿಷಿಯನ್ನು ಬ್ಯೂಟಿ ಪಾರ್ಲು ಶಾಂತಿ ಬ್ಯೂಟಿ ಪಾರ್ಲರು, ಅಂಗಡಿ ಹೆಸರು ಸಕ್ಕರೆ ಬೈಲು ಶಾಂತಿ, ನೀನು ಇಂಡಸ್ಟ್ರೀಸ್ ಆಗ್ಬಿಟ್ಟೆ, ನೀನು ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವ್ರ ಫ್ರೆಂಡೆಲ್ಲ ಫೋನ್ ಮಾಡ್ತಾ ಇದ್ದಾರೆ. ಫೋನ್ ಮಾಡಿ, ಏನಮ್ಮ ಇಷ್ಟು ದೊಡ್ಡ ಹೆಸರು ಮಾಡಿಬಿಟ್ಟೆ ನೀನು, ಮಹಿಳಾ ಮಣಿಗಳ ಒಂದು ಧೀರ ಮಹಿಳೆ ಅಂತ ಹೇಳಿ ಅವಾರ್ಡೆಲ್ಲ ಕೊಟ್ಟಿದ್ದಾರಂತೆ ಅಂತ ಹೇಳಿ ಹೇಳ್ತಿದ್ದಾರೆ. ಇದೆಲ್ಲ ನಿಮಗೆಲ್ಲ ಹೇಗೆ ಗೊತ್ತಾಯಿತು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೂರ್ಯ ಸ್ಟೇಟಸಲ್ಲಿ ಸೋಷಿಯಲ್ ಮೀಡ್ಯಾದೆಲ್ಲ ಹಾಕಿದ್ದಾನೆ ಕಣೆ ಅಂತ ಹೇಳಿ ಹೇಳ್ತಿದ್ದಾರೆ. ಅವ್ರ ಊರವರು ಸಕ್ಕರೆ ಬೈಲವರೆಲ್ಲ ಫೋನ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಒಂದು ರಿಬ್ಬನ್ ಕಟಿಂಗ್ ಮಾಡಬೇಕಾದ್ರೂ ಅಷ್ಟೇನಾ, ಇಲ್ಲಿ ಸೂರ್ಯ ಶ್ರುತಿಗೆ ಹೇಳ್ತಾ ಇದ್ದಾನೆ, ಶ್ರುತಿ ನೀವು ಬಂದು ಕಟ್ ಮಾಡಿಕೊಡಿ ಅಂತೇಳಿ. ಅದಕ್ಕೆ ಶ್ರುತಿ, ಅತ್ತೆ ಮಾವ ಇದ್ದಾಗೆ ನಾನ್ಯಾಕೆ ಕಟ್ ಮಾಡೋದು ಇಲ್ಲ ಅಂತೇಳಿ ಹೇಳ್ತಿರ್ತಾರೆ. ನೀವೊಂಥರ ಈ ಒಂದು ಇಂಡಸ್ಟ್ರೀಸ್ ಇದ್ದಂಗೆ, ಸೆಲೆಬ್ರಿಟಿ ಇದ್ದಂಗೆ, ನೀವು ಸಿನಿಮಾದಲ್ಲಿ ಕೆಲಸ ಮಾಡ್ತೀರಾ ಅಂದರೆ ನೀವು ಬಂದು ಕಟ್ ಮಾಡಿದ್ರೆ ಇದಕ್ಕೊಂದು ಕಳೆ ಬರುತ್ತೆ ಅಂತೇಳಿ ಹೇಳ್ತಿರ್ತಾನೆ. ಅದೇ ರೀತಿ ಬಂದು ಶ್ರುತಿ ಕೂಡ ಇಲ್ಲಿ ರಿಬ್ಬನ್ ಕಟಿಂಗ್ನ ಮಾಡ್ತಾಳೆ. ಆಮೇಲೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೂಡ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಎಲ್ಲ ಸರಿ ಹೋಗುತ್ತೆ. ಅದೇ ರೀತಿಯಲ್ಲಿ ಶ್ರುತಿ ಮತ್ತು ಇಲ್ಲಿ ರವಿ ಹೇಳ್ತಾರೆ, ನೋಡ್ದ ಅಣ್ಣ ಎಷ್ಟೊಂದು ತ್ಯಾಗ ಮಾಡಿದ್ದಾನೆ, ಸೂರ್ಯ ಅದಕ್ಕೆಗೋಸ್ಕರ ಅಂಗಡಿ ಹಾಕ್ಕೊಟ್ಟಿದ್ದಾನೆ ಅಂತೇಳಿ ಹೇಳ್ತಿದ್ದಾರೆ.
ಇಲ್ಲ ರವಿ, ಇದರಿಂದ ಏನೋ ಬೇರೆ ಪ್ಲ್ಯಾನ್ ಇದೆ. ಈಗ ನಾವೆಲ್ಲ ಏನೋ ಆಗ್ತಿದೆ ಅಂದರೆ ಮೀನಾಗೆ ಇದರಿಂದ ಕೆಲಸ ಜಾಸ್ತಿ ಆಗ್ತಾ ಇದೆ. ಮನೆ ಕೆಲಸನೂ ಮಾಡಬೇಕು, ಈಗ ಅಂಗಡಿ ಕೆಲಸನೂ ಮಾಡಬೇಕು, ಇದಕ್ಕಿಂತ ತುಂಬ ಕೆಲಸ ಅವ್ರು ಮಾಡಬೇಕಾಗಿದೆ ಅಂತೇಳಿ ಹೇಳ್ತಿರ್ತಾರೆ. ಇಲ್ಲ ಶ್ರುತಿ, ಇದರಿಂದ ಅದಕ್ಕೆ ಅವ್ರ ದುಡ್ಡನ್ನ ಅವ್ರು ದುಡ್ಕೊಬೇಕಾಯ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಎಲ್ಲಿ ದುಡ್ಕೊಳೋದಕ್ಕಾಗುತ್ತೆ? ಆ ಸೂರ್ಯ ಬರೋ ದುಡ್ಡನ್ನೆಲ್ಲ ಮನೆ ಖರ್ಚಿಗೆ ಕೊಡ್ತಾ ಇದ್ದಾನೆ. ಅವನಿಗೆ ಕುಡಿಯೋದಕ್ಕೆ, ಎಣ್ಣೆ ಕುಡಿಯೋದಕ್ಕೆ ಅವನಿಗೆ ಈಗ ದುಡ್ಡು ಸಿಗ್ತಿಲ್ಲ ಅಂತೇಳಿ ಮೀನಾ ಹತ್ರ ದುಡಿಸ್ಕೊತಾ ಇದ್ದಾನೆ. ನಾನು ಅವ್ರ ಖರ್ಚಿಗೆ 2,000 ಕೊಟ್ಟಿದ್ದೆ, ಅವ್ರಿಗೂ ಕೂಡ ಸ್ವಂತ ಖರ್ಚಿರುತ್ತಲ್ಲ ಅಂತ. ಆದರೆ ಈ ಸೂರ್ಯ 2,000 ಮೇಲೆ 1 ರೂಪಾಯಿ ಕೊಟ್ಟು ನನಗೆ ವಾಪಸ್ ಕೊಡ್ತಾ ಇದ್ದಾನೆ. ನಾನು ಬೇರೆ ಯಾವ ಇಂಟೆನ್ಷನ್ ಇಲ್ಲದೆ ಒಳ್ಳೇದಾಗಲಿ ಅಂತಲೇ ದುಡ್ಡನ್ನ ಕೊಟ್ಟಿದ್ದು ಅಂತೇಳಿ ಹೇಳ್ತಾ ಇರ್ತಾನೆ ಸೂರ್ಯ. ಅದೇ ರೀತಿ ಮೀನಾಗೆ ಕೂಡ ತುಂಬ ಖುಷಿಯಾಗಿರುತ್ತೆ. ಇಲ್ಲಿ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ಜಾಸ್ತಿ ತುಂಬ ಜೋರಾಗಿ ಜಗಳ ಆಡ್ತಾ ಇರ್ತಾರೆ. ಅಲ್ಲಿಗೆ ಶಾಂತಮ್ಮ ಅವರು ಬರ್ತಾ ಇದ್ದಾರೆ. ಬಂದು ನೀ ಸುಮ್ಮನಿರೋ, ಮಗು ಮೇಲೆ ಏನೇನೆಲ್ಲ ಆರೋಪ ಮಾಡ್ತಾ ಇದೆಯಾ? ಹೌದಮ್ಮ, ನನಗೆ ಗೊತ್ತು, ನೀನು ಮನೆ ಮುಂದೆ ಅಂಗಡಿ ಇದ್ದರೆ ನಿನಗೆ ಆಗಲಿ ಮಲೇಷ್ಯಾದಿಂದ ಬರೋ ರೋಹಿಣಿ ಅಪ್ಪಗೆ ಆಗಲಿ ಎಷ್ಟೊಂದೆಲ್ಲ ಅವಮಾನ ಆಗುತ್ತೆ ಅಂತೇಳಿ. ಆದಷ್ಟು ಬೇಗ ಅದನ್ನೆಲ್ಲ ತೆಗಿಸ್ತೀನಮ್ಮ, ನಾನು ತೆಗ್ಸಿ ಏರ್ಪಾಟ್ ಮಾಡ್ತೀನಿ ಅಂತೇಳಿ ಹೇಳ್ತಾ ಇರ್ತಾರೆ. ಅತ್ತೆ, ನೀವೇನಾದರೂ ಮಾಡಿ, ಆದರೆ ಮೀನಾ ಮನ್ಸು ಮಾತ್ರ ನೋಯಿಸ್ಬೇಡಿ, ಅವ್ರಿಗೆ ತೊಂದರೆ ಕೊಡಬೇಡಿ ಅಂತೇಳಿ ಹೇಳ್ತಾ ಇರ್ತಾರೆ. ಹೌದಮ್ಮ, ಅವಳು ತುಂಬ ಮುಗ್ದೆ, ಹಾಗೆಲ್ಲ ಮಾಡೋಲ್ಲ ಬಿಡು ನಾನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇಲ್ಲಿ ಮೀನಾ ಬಗ್ಗೆ ಮಾತಾಡ್ತಾ ಇದ್ದಾರೆ ಶಾಂತಮ್ಮನವರು. ಅದೇ ರೀತಿ ಅಂಗಡಿಯೆಲ್ಲ ವ್ಯಾಪಾರ ಆಗುತ್ತೆ. ಆ ವ್ಯಾಪಾರ ಆದಮೇಲೆ ಒಳಗಡೆ ಬರ್ತಾ ಇದ್ದಾಳೆ. ಇನ್ನು ಲೆಕ್ಕಾಚಾರ ಇದ್ದಾರೆ, ಇವತ್ತಿನ ಖರ್ಚು ಎಷ್ಟಾಯಿತು, ವೆಚ್ಚ ಎಷ್ಟಾಯಿತು ಅಂತೇಳಿ. ಆಗ 600 ಲಾಭ ಆಗಿದೆ ಮೀನಾ ನಿನಗೆ ಅಂತೇಳಿ ಸೂರ್ಯ ಹೇಳ್ತಾ ಇರ್ತಾರೆ. ಅಪ್ಪ ನೋಡಿ, ಇವತ್ತು ಮೀನಾ ದುಡ್ದುಬಿಟ್ಟಿದ್ದಾಳೆ, 600 ರೂಪಾಯಿ ದುಡ್ದಿದ್ದಾಳೆ. ಮೊದಲೇ ದಿನವೇ ಒಳ್ಳೆ ಬಂಪರ್ ಲಾಭ ಮೀನಾಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಹೌದಾ ಮೀನಾ, ನೋಡಮ್ಮ, ಹೀಗೆ ಹೆಂಗೋ ನಿನ್ನ ವ್ಯಾಪಾರ ಚೆನ್ನಾಗಾದರೆ ಸಾಕು ಅಂತೇಳಿ ಹೇಳ್ತಾ ಇರ್ತಾರೆ. ಅದರಿಂದ ಮೀನಾ ಈ ದುಡ್ಡನ್ನ ಏನು ಮಾಡಲಿ ನಾನು ಅಂತೇಳಿ ಯೋಚನೆ ಮಾಡ್ತಿರ್ತಾರೆ. ಶಾಂತಮ್ಮ ಅವರು ಬರ್ತಾ ಇದ್ದಾರೆ. ನೋಡಿ ಮೀನಾ, ತಾಜ್ ಮಹಲ್ ಕಟ್ಬಿಟ್ಟು ಬಾಡಿಗೆಗೆ ಕೊಟ್ಬಿಡು ಅಲ್ವಾ ಅಂತೇಳಿ ಹೇಳ್ತಿರ್ತಾರೆ. ಆ ಥರ ವ್ಯಂಗ್ಯವಾಗಿ ಮಾತಾಡೋದನ್ನ ನೋಡಿ ರಂಗನಾಥ್ ಅವರು, ಸ್ವಂತ ದುಡ್ಡಲ್ಲಿ 600 ರೂಪಾಯಿ ಅಲ್ವೇ, 1 ರೂಪಾಯಿ ದುಡಿದ್ರು ಅದು ಕೋಟಿಗೆ ಸಮಾನ. ಸ್ವಂತ ದುಡ್ಡು 1 ರೂಪಾಯಿ ಆಗಿದ್ರು ನಮಗದು ದೊಡ್ಡ ಮಟ್ಟ, ಕೋಟಿ ಮಟ್ಟಕ್ಕೆ ಸಮಾನ ಅಂತ ಹೇಳ್ತಿರ್ತಾರೆ. ಸೂರ್ಯ ಕೇಳಿಬಿಟ್ಟು, ಅಪ್ಪ ಜೋರಾಗಿ ಹೇಳಿ, ಎಲ್ಲರಿಗೂ ಕೇಳಿಸ್ಕೊಳೋ ಹಾಗೆ, ನನ್ನ ಹೆಂಡ್ತಿ 600 ರೂಪಾಯಿ ದುಡ್ದಿಲ್ಲ, ಸ್ವಂತ ದುಡಿಮೆನಲ್ಲಿ ಯಾರ ಕೈಲೂ ಯಾರಿಗೂ ಮೋಸ ಮಾಡದೆ 600 ರೂಪಾಯಿ ದುಡ್ದಿದ್ದಾಳೆ. ಹೀಗೆ ಆದರೆ ಅವಳು ಕೂಡ ಈ ಮನೆಯಲ್ಲಿ ತಂದೆ ಆದ ದುಡಿಮೆ ಇರುತ್ತೆ, ಅವಳಿಗೂ ಒಂದು ಬೆಲೆ ಅನ್ನೋದಿರುತ್ತೆ. ಬರೀ ಮನೆ ಕೆಲಸ ಮಾಡ್ಕೊಂಡಿರೋದೇ ಅಷ್ಟೇ ಅಲ್ಲ ಈ ಮೀನಾ, ಹೂವಿನ ಬಗ್ಗೆ ಅವಳಿಗೆ ಎಲ್ಲ ಪ್ರತಿಯೊಂದು ನಾಲೆಡ್ಜು ಕೂಡ ಗೊತ್ತು. ಅದನ್ನು ಯಾರ ಕೈಲೂ ಮೀರ್ಸೋದಕ್ಕಾಗಲ್ಲ ಅಂತೇಳಿ ಹೇಳ್ತಾ ಇರ್ತಾನೆ ಸೂರ್ಯ. ಅದೇ ರೀತಿ ಮೀನಾಗೂ ಕೂಡ ನನ್ನ ಗಂಡ ಇಷ್ಟೊಂದೆಲ್ಲ ತ್ಯಾಗ ಮಾಡ್ತಾ ಇದ್ದಾರಲ್ಲ, ನನಗೋಸ್ಕರ ಎಷ್ಟೊಂದೆಲ್ಲ ಎಫರ್ಟ್ ಆಗ್ತಾ ಇದ್ದಾರೆ ಅಂತೇಳಿ ಖುಷಿ ಪಡ್ತಾ ಇರ್ತಾರೆ. ಹೀಗೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ.